ಕೊಪ್ಪಳದ ಯಲಬುರ್ಗಾ ತಾಲೂಕಿನಲ್ಲಿ ಅಂತರ್ಜಲ ಪಾತಾಳಕ್ಕೆ ಸೇರಿ ಊರಿಗೆ ಊರೇ ಬರಡಾಗಿತ್ತು. ಅಂತಹ ಊರಿನ ಪಾಲಿಗೆ ರಾಕಿಂಗ್ ಸ್ಟಾರ್ ಯಶ್ ಅಕ್ಷರಶಃ ಭಗೀರಥರಾಗಿದ್ದಾರೆ. ಇಲ್ಲಿನ ತಲ್ಲೂರು ಗ್ರಾಮದಲ್ಲಿ ನೀರೇ ಇಲ್ಲದೆ ಬತ್ತಿ ಹೋಗಿದ್ದ ಕೆರೆಗೆ ಮತ್ತೆ ಜೀವಕಳೆ ತಂದುಕೊಡುವ ಯಶ್ರ ಪ್ರಾಮಾಣಿಕ ಪ್ರಯತ್ನಕ್ಕೆ ಇದೀಗ ಫಲ ಸಿಕ್ಕಿದೆ. ಯಶೋಮಾರ್ಗ ಫೌಂಡೇಶನ್ ಮೂಲಕ ಯಶ್ ಕೆರೆಯನ್ನ ಹೂಳೆತ್ತಿಸಿದ ಫಲವಾಗಿ ಇದೀಗ ಕೆರೆಯಲ್ಲಿ ಜಲ ಉಕ್ಕೇರ್ತಾ ಇದೆ. ಗ್ರಾಮದ 93 ಎಕರೆ ಪ್ರದೇಶದ ಕೆರೆಯಲ್ಲೀಗ ಹೂಳೆತ್ತಿದ ಜಾಗದಲ್ಲಿ ನೀರು ಜಿನುಗ್ತಾ ಇದೆ. ಈ ಸಂಬಂಧ ಕಳೆದ ಫೆಬ್ರವರಿ 28ರಂದು ಪತ್ನಿ ರಾಧಿಕಾ ಜೊತೆಗೆ ಇಲ್ಲಿಗೆ ಬಂದಿದ್ದಂತಹ ಯಶ್ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆಯ ಹೂಳೆತ್ತುವ ಕಾರ್ಯಕ್ಕೆ ಕುಂಬಳಕಾಯಿಯನ್ನು ಒಡೆಯುವ ಮೂಲಕ ಚಾಲನೆಯನ್ನು ಕೊಟ್ಟಿದ್ರು. ತಾವು ಕೂಡ ಪಕ್ಕ ಗುದ್ದಲಿಯಲ್ಲಿ ಮಣ್ಣನ್ನು ಅಗೆಯುವ ಮೂಲಕ ಚಾಲನೆಯನ್ನು ಕೊಟ್ಟಿದ್ರು. ಅಂದಿನಿಂದ ನಡೆದ ಕೆರೆ ಹೂಳೆತ್ತುವ ಕಾರ್ಯ ಜೋರಾಗಿ ನಡೀತಾ ಇತ್ತು. ಇದೀಗ ಹೂಳೆತ್ತದ ಜಾಗದ ಒಳಗೆ 8 ಅಡಿ ಆಳದಲ್ಲಿ ನೀರು ಜಿನುಗ್ತಾ ಇದೆ. ಇನ್ನು ಕೆರೆಯ ಹೂಳನ್ನು ರೈತರು ತಾವೇ ಟ್ರ್ಯಾಕ್ಟರ್ ಟಿಪ್ಪರ್ಗಳ ಮುಖಾಂತರ ಅಲ್ಲಿಂದ ಸಾಗಿಸಿ ಅದು ಫಲವತ್ತಾದ ಮಣ್ಣು ಅನ್ನೋ ಕಾರಣಕ್ಕೋಸ್ಕರ ತಮ್ಮ ಹೊಲಗಳಿಗೆ ಹಾಕಿಸಿಕೊಳ್ತಾ ಇದ್ದಾರೆ. ಇನ್ನು ಕೆರೆ ಹೂಳೆತ್ತುವ ಕಾರ್ಯ ಮುಗಿದರೆ ಮೊದಲ ಮಳೆಗಾಲದಲ್ಲಿಯೇ ಕೆರೆಯಲ್ಲಿ ಭಾರಿ ನೀರು ಸಂಗ್ರಹ ಆಗುವಂತಹ ಆಶಾವಾದ ಈಗ ವ್ಯಕ್ತವಾಗ್ತಾ ಇದೆ. 20 ಕಿಲೋಮೀಟರ್ ವ್ಯಾಪ್ತಿಯ ಸರಿಸುಮಾರು 10,000ಕ್ಕೂ ಅಧಿಕ ಎಕರೆ ಪ್ರದೇಶದ ಏನು ಆ ಪ್ರದೇಶ ವ್ಯಾಪ್ತಿ ಇದೆ, ಅದೆಲ್ಲವೂ ಕೂಡ ನೀರಿನ ಲಭ್ಯತೆ ಉಂಟಾಗುವಂತಹ ಆಶಯವನ್ನು ಈಗ ವ್ಯಕ್ತಪಡಿಸಲಾಗ್ತಾ ಇದೆ. ದಿನಕ್ಕೆ ಕಳೆದ 28ನೇ ತಾರೀಕು ಅಂದರೆ ಫೆಬ್ರವರಿ 28ನೇ ತಾರೀಕು ಯಶ್ ಮತ್ತು ರಾಧಿಕಾ ಪಂಡಿತ್ ದಂಪತಿ ಹೋಗಿ ಆ ಗ್ರಾಮದಲ್ಲಿರುವಂಥ ಆ ದೊಡ್ಡ ವಿಶಾಲವಾದಂಥ ಕೆರೆ, 100 ಎಕರೆ ವಿಶಾಲವಾಗಿರುವಂಥ ಕೆರೆ ಏನು ಬತ್ತಿ ಬರಡಾಗಿತ್ತು, ಕ್ರಿಕೆಟ್ ಗ್ರೌಂಡ್ ರೀತಿಯಾಗಿತ್ತು ಅದು. ಅಲ್ಲಿ ಅದನ್ನು ಹೂಳೆತ್ತಿ ನೀರನ್ನು ಮತ್ತೆ ತರುವಂತಹ ಒಂದು ಭಗೀರಥ ಪ್ರಯತ್ನಕ್ಕೆ ಯಶ್ ಮುಂದಾದರು. ಆ ಸಂದರ್ಭದಲ್ಲಿ ರಾಧಿಕಾ ಅವರು ಕೂಡ ಸಾಥ್ ನೀಡಿದರು. ಕುಂಬಳಕಾಯಿ ಒಡೆಯುವ ಮೂಲಕ ಗುದ್ದಲಿಯಲ್ಲಿ ಮಣ್ಣನ್ನು ಅಗೆಯುವ ಮೂಲಕ ಅವರು ಒಂದು ಪ್ರಯತ್ನವನ್ನು ಆರಂಭ ಮಾಡಿದರು. ಇದೀಗ 1 ತಿಂಗಳ ನಿರಂತರ ಹೂಳೆತ್ತುವ ಕಾರ್ಯದ ಬಳಿಕ ಆರಂಭಿಕ ಫಲ ಸಿಕ್ಕಿದೆ. 8 ಅಡಿ ಆಳದಲ್ಲಿ ನೀರಿನ ಸೆಲೆ ಕಂಡು ಬಂದಿದೆ. ಇನ್ನೂ ಕೂಡ 1-2 ತಿಂಗಳು ಕೆಲಸ ಬಾಕಿ ಇದೆ. ಆ ಸಂಪೂರ್ಣ ಹೂಳನ್ನು ಎತ್ತಿದ ಬಳಿಕ ಮೊದಲ ಮಳೆಗಾಲದಲ್ಲಿಯೇ ಸಾಕಷ್ಟು ನೀರು ಅಲ್ಲಿ ಸಂಗ್ರಹವಾಗುವಂತಹ ಹಾಗೆ ಸುತ್ತಮುತ್ತಲಿನ ಸಾವಿರಾರು ಎಕರೆ ಪ್ರದೇಶಕ್ಕೆ ನೀರಿನ ಲಭ್ಯತೆ ಉಂಟಾಗುವಂತಹ ಆಶಯವನ್ನು ಈಗ ಯಶ್ ವ್ಯಕ್ತಪಡಿಸ್ತಾ ಇದ್ದಾರೆ.